ಬೆಲೆ ಏರಿಕೆ ವಿರುದ್ಧ ಮತ್ತು ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಬಿಜೆಪಿ ಹೋರಾಟವನ್ನು ಶುರು ಮಾಡಿದೆ. ಅಹೋರಾತ್ರಿ ಧರಣಿ, ರಾಜ್ಯಾದ್ಯಂತ ಧರಣಿ ಪ್ರತಿಭಟನೆ. ಆದರೆ JDS ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿಲ್ಲ. ಯಾಕಂದರೆ JDSನ ಯಾರೂ ಕೇಳಿಲ್ಲ. JDSನ ಜೊತೆಗೂಡಿಸ್ಕೊಂಡು ಇವರು ಹೋರಾಟ ಮಾಡ್ತಾ ಇಲ್ಲ. ಸಹಜವಾಗಿಯೇ JDS ನಾಯಕರನ್ನ ಇದು ಕೆರಳಿಸಿದೆ. ನೋಡಿ, ಇದು ಈಗಿಂದೇನಲ್ಲ, ಈ ಹಿಂದೂ ಕೂಡ ಇದೇ ರೀತಿಯ ಘಟನಾವಳಿಗಳಾಗಿದ್ದವು. ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರು ಪಾದಯಾತ್ರೆ ಹೋದ್ರಲ್ಲ, ಪಾದಯಾತ್ರೆ ಹೋಗ್ತಿರುವಂಥ ಸಂದರ್ಭದಲ್ಲೂ ಕೂಡ ಅಷ್ಟನ್ನೇ JDS ನಾಯಕರನ್ನ ಇವರು ಗಣನೆಗೆ ತೆಗೆದುಕೊಂಡಿರಲಿಲ್ಲ. JDS ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ಲ, ಸಂಪರ್ಕ ಮಾಡಿರಲಿಲ್ಲ, ಚರ್ಚೆ ಮಾಡಿರಲಿಲ್ಲ. ಹೀಗಾಗಿ JDS ನಾಯಕರು ಪಾಲ್ಗೊಂಡಿರಲಿಲ್ಲ. ಕುಮಾರಸ್ವಾಮಿ ತುಂಬ ಖಾರವಾಗಿ ಮಾತಾಡಿದರು. ಆವಾಗ ಕುಮಾರಸ್ವಾಮಿ ಆಗ ಏನು ಹೇಳಿದರು ಬನ್ನಿ ನೋಡೋಣ. ನಮ್ಮ ಪಕ್ಷದ ಮುಖಂಡರುಗಳು ನಾಳೆಯ ಏನೋ ಒಂದು BJPಯ ನಾಯಕರುಗಳು ಪಾದಯಾತ್ರೆ ಆಗಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ನಾನು ಮೊನ್ನೆ ಸಭೆಗೆ ಹೋಗಿದ್ದೆ. ಸಭೆಯಲ್ಲಿ ಅವರು ಆಗಲೇ ತೀರ್ಮಾನಗಳನ್ನು ಮಾಡಿಕೊಂಡು ನಮ್ಮನ್ನು ಒಂದು ಕರೆದು ಸುಮ್ಮನೆ ಒಂದು ಇನ್ಫಾರ್ಮೇಷನಿಗೆ ಕರೆದಿದ್ರು ಅಷ್ಟೇ, ಮಾಡ್ತಾಯಿದ್ವಿ ಅಂತ ಹೇಳಿ. ಅವರು ಆಗಲೇ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಒಂದು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಅವ್ರ ಪಕ್ಷದ ನಿಲುವಿನಲ್ಲಿ, BJP ನಿಲುವಿನಲ್ಲಿ ಅವರು ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ. ನಾವು ಜನತೆಯ ಸಮಸ್ಯೆಗಳು ಇವತ್ತೇನಿದೆ, ಆ ಸಮಸ್ಯೆಯ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಸಂಪೂರ್ಣವಾದಂಥ ಒಂದು ನಿಲುವು ಇದು ಸೂಕ್ತವಾದಂಥ ಸಂದರ್ಭ ಅಲ್ಲ ಅಂತಕ್ಕಂಥ ನಿರ್ಧಾರದಿಂದ ಹಿಂದೆ ಸರಿದಿದ್ದೇವೆ. ಇದು ಕುಮಾರಸ್ವಾಮಿಯವರು ಆವತ್ತು ಹೇಳಿದಂಥ ಮಾತು. ನೋಡಿ, ಈಗ ಅದು ಮತ್ತೆ ಪುನರಾವರ್ತನೆ ಆಗಿದೆ. ಅಂದರೆ ಈ ಬಾರಿ ಮಾತನಾಡಿರುವಂಥವರು JDS ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಗೌಡರು. ನೀವು ಇದೇ ರೀತಿ ಆದರೆ ಮುಂದೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ನೇರವಾಗಿ ಸುರೇಶ್ ಗೌಡರು ವಾರ್ನಿಂಗ್ ಕೊಟ್ಟಿದ್ದಾರೆ. ಸುರೇಶ್ ಗೌಡರು ಏನು ಹೇಳಿದ್ರು ಬನ್ನಿ ನೋಡೋಣ. ಎಲ್ಲೋ ಒಂದು ಕಡೆ ಇವ್ರಿಗೇನಾಗ್ತದೆ, BJPಯವರು ನಾವು ರಾಷ್ಟ್ರೀಯ ಪಕ್ಷ, ನಾವು ಇವ್ರನ್ನ ಕೇಳಬೇಕನ್ನೋ ಮನೋಭಾವ ಇವ್ರಲ್ಲಿ ಬಂದಿದೆಯೇನೋ ಅಂತಕ್ಕಂಥದ್ದು ನಮ್ಗೆ ಆಲೋಚನೆ ಬರ್ತಾ ಇದೆ. ಖಂಡಿತ ಆ ಥರ ಏನಾದ್ರು ಕೂಡ ಇವರು ಮನಸ್ಸಿದ್ರೆ ಖಂಡಿತ ಇದರಲ್ಲಿ ಅವರು ಖಂಡಿತ ಇದನ್ನ ನೋವು ಪೆಟ್ಟನ್ನು ತಿನ್ನಬೇಕಾಗ್ತದೆ. ಎಚ್ಚರಿಕೆ ಇರಲಿ. ಹಿಂದೆನೂ ಕೂಡ ಮಾಡಿದ್ರು. ಯಾವುದು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲೂ ಕೂಡ ಈ ಥರ ಬಿಟ್ಟು ಮಾಡೋವಂಥ ಕೆಲಸಕ್ಕೆ ಹೊರಟಿದ್ರು. ಕೊನೆಗೆ ಎಲ್ಲ ಮೇಲಿನ ವರಿಷ್ಠರು, ಕೇಂದ್ರದ ವರಿಷ್ಠರೆಲ್ಲ ಸೇರ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿದಂಥದ್ದನ್ನ ನಾವು ನೋಡಿದ್ವಿ. ಈಗಲೂ ಕೂಡ ಇಷ್ಟೆಲ್ಲ ನಾವು ಜೊತೆಯಲ್ಲಿ ಸದನದಲ್ಲಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿದ್ರು ಕೂಡ ಇವತ್ತು ಎಲ್ಲೋ ಒಂದು ಕಡೆ ಕರಿದೆ, ನಮ್ಮನ್ನು ಯಾವುದಕ್ಕೂ ಕೂಡ ಆಹ್ವಾನ ಮಾಡದೆ ಜೊತೆಲಿ ಒಬ್ಬರೇ ಏಕಾಂಗಿಯಾಗಿ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಕುಮಾರಸ್ವಾಮಿ ಮಾತಾಡಿದ್ದನ್ನು ತೋರಿಸಿದ್ವಿ, ಸುರೇಶ್ ಗೌಡರು ಮಾತಾಡಿದ್ದನ್ನು ತೋರಿಸಿದ್ವಿ. ಈಗ BJP ನಾಯಕರ ಸರದಿ. BJP ನಾಯಕರಿಗೆ JDS ನಾಯಕರನ್ನು ಸೇರಿಸ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಮನಸ್ಸಿಲ್ವಾ? ಕಳೆದ ಬಾರಿ ಇವರು ಪಾದಯಾತ್ರೆ ಸಂದರ್ಭದಲ್ಲಿ, ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆವಾಗ ಕುಮಾರಸ್ವಾಮಿ ಮಾತಾಡಾದ್ಮೇಲೆ ಕುಮಾರಸ್ವಾಮಿ ಅವ್ರ ಜೊತೆಗೆ ನಾಯಕರು ಚರ್ಚೆ ಮಾತಾಡಿದ್ರು, ಮನವೊಲಿಸಿದರು. ಇಲ್ಲ, ನಾವೆಲ್ಲ ಪಾಲ್ಗೊಳ್ತೀವಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ನಂತರ ಕಾರ್ಯಕರ್ತರು, ನಾಯಕರು ಪಾಲ್ಗೊಂಡ್ರು. ಅದಾದಮೇಲೆ ಮತ್ತೇನಾಯಿತು? ಅದಕ್ಕೆ BJP ನಾಯಕರು ಬೇರೆದ್ದೇ ರೀತಿಯ ಸಮಜಾಯಿಷಿನ ಕೊಡ್ತಾರೆ. ಅವ್ರು ಹೇಳೋದೇನು ಅಂತಂದರೆ, ಈ NDA ಅಂತ ಅನ್ನುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಆದರೆ ಇದಾಗ್ತಿರುವಂಥದ್ದು BJPಯ ಹೋರಾಟ. ಹೀಗಾಗಿ ನಾವು ಅವ್ರನ್ನ ಸಂಪರ್ಕ ಮಾಡಿಲ್ಲ, BJPಯವರು ಮಾತ್ರ ಇಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ BJP ನಾಯಕರು ಹೇಳಿರುವಂಥ ಮಾತುಗಳೇನೇನು ನೋಡಿ. ಅಶೋಕ್ ಸೇರಿದಂತೆ ಬೇರೆ ಬೇರೆ ನಾಯಕರು ಮಾತಾಡಿದ್ದಾರೆ, ಅದನ್ನು ನೋಡೋಣ. JDS ಹೋರಾಟವನ್ನು ಅವ್ರು ಮಾಡ್ಬೋದು, ನಮ್ಮದು ಹೋರಾಟ ನಾವು ಮಾಡ್ಬೋದು. ಅದೇ ರೀತಿ ಒಪ್ಪಂದ ಆಗಿರುವಂಥದ್ದು. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ, ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ, ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನು ಮಾಡ್ತೀರಿ. ಆ ದೃಷ್ಟಿಯಿಂದ ಈ ಹೋರಾಟಕ್ಕೆ ಅವರು ಬೇಸರ ವ್ಯಕ್ತ ಮಾಡಿರುವಂಥದ್ದು ಒಳ್ಳೆಯದಲ್ಲ. ಇತ್ತೀಚೆಗೆ JDS ಪಕ್ಷವು ಸಹ ಗ್ರೇಟರ್ ಬೆಂಗಳೂರು ಬಗ್ಗೆ ಅವರೇ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ಭಾಳ ನಾನು ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದೆಲ್ಲ ಕೆಲವು ತಪ್ಪಭಿಪ್ರಾಯ ಕಾರಣ ಆಗಿರ್ಬೋದು. ನಮ್ಮ ಉದ್ದೇಶ ಈ ಒಂದು ಸರ್ಕಾರದ ವಿರುದ್ಧ ತತ್ಕ್ಷಣ ಸ್ಪಂದನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಕೂಡ ನಾವು ಮಾತನಾಡಿ ಬಗೆಹರಿಸ್ತೇವೆ. BJPಯ ಕಾರ್ಯಕ್ರಮ, JDS ಅವರು ಇದಕ್ಕೆ ಬರಬೇಕಾಗಿತ್ತು. ಸಮನ್ವಯದ ಕೊರತೆ ನನಗೇನು ಅನ್ಸೋದಿಲ್ಲ. ಯಾಕೆಂತಂದ್ರೆ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನೋಂಥದ್ದು ಏನಿಲ್ಲ. ಹಾಗಾಗಿ ಚುನಾವಣೆಗಳೆಲ್ಲ ಒಟ್ಟಾಗಿ ಹೊಂದಾಣಿಕೆ ಆಗಿದೆ ವಿನ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ. ನೋಡಿ, ಇದು ಇವರ ಸ್ಟೇಟ್ಮೆಂಟು.
ಅಂದರೆ ಇದು NDA ಹೋರಾಟ ಅಲ್ಲ, ಇದು BJPಯ ಹೋರಾಟ ಅನ್ನುವಂಥ ಮಾತು. ಒಂದು ಮಾತು ಮಾತ್ರ ನಿಜ, ಆರಂಭದಿಂದ ಇಲ್ಲಿ ತನಕ ಯಾಕೋ ಈ ಒಳಗಿಂದೊಳಗನೆ ಅಸಮಾಧಾನ ಅನ್ನುವಂಥದ್ದು ಇದ್ದೇ ಇದೆ. ಇದೇನು ಈಗಿಂದಲ್ಲ, ಹಿಂದೆ ಕುಮಾರಸ್ವಾಮಿ ಇದೇ BJP ನಾಯಕರನ್ನ ವಾಚಾಮಗೋಚರವಾಗಿ ಬೈದಿದ್ದು. ಅದಾದ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಈಗಿನ ವಿಪಕ್ಷ ನಾಯಕರು ಅಶೋಕ್ ಅವ್ರನ್ನ ಈ BJPಯಿಂದ ಉಸ್ತುವಾರಿ ನಾಯಕರನ್ನಾಗಿ ಹಾಕಿದ್ದು ಮಂಡ್ಯಕ್ಕೆ. ಅದಾದಮೇಲೆ ಮಂಡ್ಯದ ಜನಗಳೇ ಪ್ರತಿಭಟನೆ ಮಾಡಿದ್ದು, ಇಲ್ಲ ಇವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ, ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಡಬೇಡಿ ಅಂತ. ಅದಾದಮೇಲೆ ಅವ್ರನ್ನ ವಾಪಸ್ ಕರೆಸ್ಕೊಂಡಿದ್ದು, ಅದೆಲ್ಲವನ್ನೂ ಕೂಡ ನೋಡಿದ್ದೀವಿ ನಾವು. ಎಷ್ಟರ ಮಟ್ಟಿಗೆ ಅಂತಂದರೆ, ಆಗ ಬಂದಂಥ ಅಮಿತ್ ಶಾ, ಚುನಾವಣಾ ಪ್ರಚಾರಕ್ಕೆ ಬಂದಂಥವರು, ಬಹಳಷ್ಟು ಸಂದರ್ಭಗಳಲ್ಲಿ ಭೇಟಿ ಕೊಟ್ಟಂಥವರು, ಅಮಿತ್ ಶಾ ಹೇಳಿದ್ದೇನು, ಯಾವುದೇ ಕಾರಣಕ್ಕೂ ಮುಲಾಜು ನೋಡಬೇಡಿ, ಈ ಬಾರಿ JDSನ ಮಣ್ಣು ಮುಕ್ಕಿಸಲೇಬೇಕು, ಜೊತೆಗೆ ದೇವೇಗೌಡರು ಕುಟುಂಬವನ್ನು ಸೋಲಿಸಲೇಬೇಕು ಅನ್ನುವಂಥ ಧಾಟಿನಲ್ಲಿ ಅಮಿತ್ ಶಾ ಮಾತಾಡಿ ಹೋಗಿದ್ದರು. ಈ ಮುಖಾಂತರ ಏನು ಅಂದರೆ, ನೀವು ಸೀರಿಯಸ್ ಆಗದಿದ್ದರೂ ಕೂಡ ನಾವು ಸೀರಿಯಸ್ ಇದ್ದೀವಿ ಅನ್ನುವಂಥ ಸಂದೇಶವನ್ನು ರವಾನಿಸಿದರು. ಪದೇ ಪದೇ ಬಂದು ಹೋಗಿದ್ದರು. ಅದಾದಮೇಲೆ ಒಂದಷ್ಟು ಈ ಚುನಾವಣೆ ಕಾವನ್ನು ಕೂಡ ಪಡ್ಕೊಳ್ತು, ಪ್ರಶ್ನೆ ಬೇರೆ. ಆದರೆ ಈ ಲೋಕಸಭಾ ಚುನಾವಣೆ ಹತ್ತತ್ರ ಬರ್ತಿದ್ದಂಗೆನೇ ಏನೇನಾಯಿತು ಘಟನಾವಳಿಗಳು ಗೊತ್ತಿರುವಂಥ ಸಂಗತಿ ನಿಮಗೆ. ಅದಾದಮೇಲೆ ಬದಲಾದಂಥ ಸಂದರ್ಭ ಸನ್ನಿವೇಶ, JDS ಒಂದು ಲೆಕ್ಕದಲ್ಲಿ NDA ಅಂಗಪಕ್ಷವಾಗಿ ಬಂತು. ಜೊತೆಗೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿ ಹೋದರು. ಮಂತ್ರಿ ಆದರೂ ಜೊತೆಗೆ ಏನಂದರೆ ಉಪಚುನಾವಣೆ ಆಯ್ತಲ್ಲ, ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿಯವರ ಪ್ರತಿನಿಧಿಸಿದಂಥ ಕ್ಷೇತ್ರ ಅಲ್ಲೇನೇ ಸೋಲನ್ನು ಕಾಣ್ತು JDS. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಸಮಾಧಾನಗಳು ಬಂದವು. BJP ನಾಯಕರು ಯಾಕೋ ಚನ್ನಪಟ್ಟಣದಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದವು, ಪ್ರಶ್ನೆ ಬೇರೆ. ಅಲ್ಲಿಂದ ಇಲ್ಲಿ ತನಕ ಈ ಅಸಮಾಧಾನ ಅನ್ನುವಂಥದ್ದು ಇದ್ದೇ ಇದೆ. BJP ನಾಯಕರಿಗೆ ಒಂದು ಸಂಗತಿ ತುಂಬ ಚೆನ್ನಾಗಿ ಗೊತ್ತು, ಈ ದೇವೇಗೌಡರು ಇದ್ದಾರಲ್ಲ, ದೇವೇಗೌಡರು ಒಕ್ಕಲಿಗರ ಏಕಮೇವಾದ್ವಿತೀಯ ನಾಯಕ, ಅವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಂಗಿಲ್ಲ. ದೇವೇಗೌಡರು ಇರೋ ತನಕ ಈ ಮೈಸೂರು ಭಾಗದಲ್ಲಿ, ಅಂದರೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅವರ ಪ್ರಭಾವ ಖಂಡಿತವಾಗಲೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಈ ಮಿತ್ರ ಪಕ್ಷವನ್ನಾಗಿ ಮಾಡಿಕೊಂಡಿದ್ದು NDA. ಅದಕ್ಕೋಸ್ಕರನೇ 2 ಕ್ಷೇತ್ರಗಳಲ್ಲಿ ಗೆದ್ದಿರುವಂಥ JDSಗೆ ಒಂದು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟರು. ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇಂದ್ರದ ಹಾಲಿ ಮಂತ್ರಿಗಳು, ಅದರಲ್ಲೂ ಏನಂದರೆ ಬೃಹತ್ ಕೈಗಾರಿಕೆಯನ್ನು ಆ ಇಲಾಖೆಯನ್ನು ನಡೆಸುವಂಥ ಮಂತ್ರಿಗಳು. ಯಾಕೆ ಈ ರೀತಿ ಅಸಮಾಧಾನ ಇದೆ? ಯಾಕೆ ಈ ರೀತಿ ಪದೇ ಪದೇ ಇದು ಸ್ಫೋಟ ಆಗುತ್ತೆ? ಇದಕ್ಕೆ ಸಂಬಂಧಪಟ್ಟಂಗೆ BJP ನಾಯಕರು ಮತ್ತು JDS ನಾಯಕರು ಇಬ್ಬರೂ ಕೂಡ ತಲೆ ಕೆಡಿಸ್ಕೊಳ್ಳೇಬೇಕು. ಯಾಕಂದರೆ ಈ ಪದೇ ಪದೇ ಅಲ್ಲಿ ಆಗ್ತಿರುವಂಥ ಸಮಾವೇಶಗಳು, ಹೋರಾಟಗಳು, ಜೊತೆಗೇನು ಅಂತಂದರೆ ಈ ಹಾಸನದಲ್ಲೇ ನಿಂತು, ದೇವೇಗೌಡರ ನೆಲದಲ್ಲೇ ನಿಂತು ಸಡ್ಡು ಹೊಡೆದಂಥ ಸಿದ್ದರಾಮಯ್ಯನವರ ಸಂದೇಶ, ಸೊ ಇದೆಲ್ಲದನ್ನು ಕೂಡ ನಾಯಕರು ಗಮನಿಸಿದ್ದಾರೆ. ಈ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅಸಮಾಧಾನಗಳಿದ್ದರೂ ಕೂಡ JDS ಮತ್ತು BJP ಒಂದಾಗಿ ಹೋಗಲೇಬೇಕು. ಯಾಕಂದರೆ ಇದು ನಾಯಕರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಕಾರ್ಯಕರ್ತರಿಗೆ ನೀವು ಯಾವ ರೀತಿಯ ಸಂದೇಶವನ್ನು ರವಾನಿಸ್ತೀರಿ. ಯಾಕೋ ಇವತ್ತು ಸುರೇಶ್ ಗೌಡರು ಮಾತಾಡಿರುವಂಥ ರೀತಿ ಇದೆಯಲ್ಲ, ಅದು ತುಂಬ ಸ್ಪಷ್ಟವಾಗಿ ಗೋಚರ ಆಗುತ್ತೆ, ಇವರ ಅಂತರ ಜಾಸ್ತಿ ಆಗ್ತಾ ಇದೆ ಅಂತ. ಇದೇ ರೀತಿಯ ಅಂತರ ಮುಂದುವರೆದರೆ ಮುಂದೆ ಏನಾಗಬಹುದು? ಯಾಕಂದರೆ ನೀವೇನೇ ಅಂದರೂ ಕೂಡ ಈ ಮೈಸೂರು ಭಾಗದಲ್ಲಿ BJP ಪ್ರಬಲ ಆಗಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ವಿಶ್ವಾಸ ಕಳ್ಕೊಂಡು ನಾಳೆ ಎಡವಟ್ಟಾದರೆ ಗತಿ ಏನು ಅನ್ನುವಂಥದ್ದು. ಜೊತೆಗೇನು ಅಂತಂದರೆ ಈ ನಾಯಕರುಗಳು ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದರೆ ಕಾರ್ಯಕರ್ತರಿಗೆ ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ ಅಂತ. ನಾಯಕರೇ ಒಂದಾಗಲಿಲ್ಲ ಅಂತಂತಂದರೆ ಇನ್ನು ಕಾರ್ಯಕರ್ತರು ಇನ್ನು ಎಷ್ಟರ ಮಟ್ಟಿಗೆ ಒಂದಾಗ್ತಾರೆ ಅಂತ. ಅಶೋಕ್ ಹೇಳ್ತಾರೆ, ನಾವು ವಿಧಾನಸಭೆಯಲ್ಲಿ ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ JDS ನಾಯಕರುಗಳು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಧನ್ಯವಾದಗಳು ಅಂತ. ಬರೀ ಧನ್ಯವಾದಗಳಿಗೆ ಮಾತ್ರ ನಿಲ್ಲುತ್ತಾ ಅಥವಾ ಇದು ಮುಂದುವರಿಯುತ್ತಾ? ಇದೇ ರೀತಿಯ ಅಸಮಾಧಾನ ಮುಂದುವರೆದರೆ ಎಲ್ಲಿಗೆ ಬಂದು ನಿಲ್ಲಬಹುದು? ಬಹುಶಃ ಏನು ಅಂತಂದರೆ ಎರಡೂ ಪಕ್ಷದ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡಬೇಕು, ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಇಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ದೋಸ್ತಿ ಹಳಸುವಂಥ ಎಲ್ಲ ಅಪಾಯಗಳಿವೆ. ಆದರೆ ಕೇಂದ್ರದ ನಾಯಕರು ದಡ್ಡರಲ್ಲ. ಜೊತೆಗೆ ಇಲ್ಲಿ ಒಂದು ಗಟ್ಟಿ ಜೀವ ಇದೆ, ದೇವೇಗೌಡ ಅಂತ. ದೇವೇಗೌಡರು ಹೋದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಅವ್ರನ್ನ ಎಷ್ಟರ ಮಟ್ಟಿಗೆ ಬರಮಾಡ್ಕೋತಾರೆ, ಎಷ್ಟರ ಮಟ್ಟಿಗೆ ಅವ್ರನ್ನ ಆಧರಿಸ್ತಾರೆ, ಸತ್ಕರಿಸ್ತಾರೆ ನೋಡಿದ್ದೀವಿ. ಹೀಗಾಗಿ ಏನು ಅಂದರೆ ಏನಾದರೂ ಕೂಡ ಅದನ್ನು ಸರಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇದೇ ರೀತಿಯ ಅಸಮಾಧಾನಗಳಿದ್ದರೆ ಮಾತ್ರ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಬೇಕಾದ ಶಸ್ತ್ರಗಳಿವೆ,
ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬೇಕಾದಷ್ಟು ಅಸ್ತ್ರಗಳು. ಬಿ ಜೆ ಪಿ ನಾಯಕರಿಗೆ ಒಂದು ಭಯ ಇದೆ, ಏನಾದರೂ ಇವ್ರನ್ನ ಪ್ರತಿಭಟನೆ ಸೇರಿಸ್ಕೊಂಡ್ಬಿಟ್ರೆ ಅಥವಾ ಕುಮಾರಸ್ವಾಮಿ ಬಂದರೆ ಕುಮಾರಸ್ವಾಮಿ ನಮ್ಮನ್ನು ಓವರ್ಟೇಕ್ ಮಾಡಿ ಹೋಗ್ಬಿಡ್ತಾರೆ ಅಂತ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿದ್ದೇ ಅದು. ಇದೇನು ಬಿ ಜೆ ಪಿ ಹೋರಾಟ ಮಾಡ್ತಾ ಇದೆಯಾ ಅಥವಾ ಕುಮಾರಸ್ವಾಮಿ ನೇತೃತ್ವದ JDS ಹೋರಾಟ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಬಂದ್ಬಿಟ್ಟಿದೆ ಜನಗಳಿಗೆ. ಅದಕ್ಕೋಸ್ಕರ ಬಿ ಜೆ ಪಿ ನಾಯಕರು ಏನಾದರೂ ಇವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ? ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೇನಾಗ್ಬೋದು, ಕಾಲನೇ ಉತ್ತರ ಕೊಡುತ್ತೆ.